ಎಸ್ ಗೈಸ್, ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ಸುಸ್ವಾಗತ. ಫುಲ್ ಅನಾಹುತ ಬಿಸಿಲಿಗೆ ಇರೋದಕ್ಕೆ ಫೈನಲಿ ಟೀ ಪೌಡರ್ ತೊಗೊಂಡೋಗಿ 1 2 3 4 ಟೋಟಲ್ 4 ಚೀಲ. ಅಂದರೆ ಸ್ವಲ್ಪ ಈಗ ನಾವು ಫ್ರಾಂಚೈಸಿ ಕೊಟ್ಟಿವಲ್ಲ ಗೈಸ್, ಅವ್ರಿಗೂ ಬೇಕು ಇನ್ಕ್ಲೂಡ್ ಅವ್ರಿಗೂ, ಅಂದರೆ ಅವರು ರೊಕ್ಕ ಕೊಟ್ಟರೆ ಅವ್ರಿಗೂ ಕಳಿಸಿ. ಈಗ ವರುಣ್ ಇವತ್ತು ಫುಲ್ ಅನಾಹುತ ಟಯರ್ಡ್ ಆಗ್ಯಾನ, ಯಾಕಂದರೆ ಇವತ್ತೇನೋ ಡ್ಯೂಟಿ ಗೀಟಿ ಏನೇನೋ ಅನ್ನಾಗತ್ತಿದ್ದ. ಇವತ್ತು ಅನಾಹುತ ಅವನು ಇವತ್ತು ಫುಲ್ ಸೆಟ್ಟಿಗಿದಾಗ್ಯಾನ. ಈಗ ಎತ್ತಿ ಹೋಗಿ ಫಸ್ಟಲ್ಲಿ ಇಡೋಣ. ಅಲ್ಲೇ ಲೇವಣ್ಣ ಹಿಂದಕ್ಕೆ ಇಟ್ಕೊಂಡ್ಬಿಡ್ತೀನಿ ಲೇ, ನಾನು ಹಿಂದಕ್ಕೆ ಆಗ್ಬಿಡ್ತೈತೆ ಲೇ ಅಪ್ಪ. ವೇಟ್ ಐತಿದ್ದು ಆರಾಮ್ 1 ರೂಪಾಯಿ 1 ಲೀಟ್ರ್ ಆಗತ್ಲೆ. ಹಾಂ ಬೀಳಲ್ಲೇ ಸರಿ ಇಟ್ಕೊಂತಾರೆ. ಎಸ್ ಗೈಸ್, ಈಗ ಫೈನಲಿ 4 ಚೀಲ ಬಂದೈತ್ರಿ. 2 ಅಂದರೆ 3 ಬೆಲ್ಲದ್ದು ಐತಿ, 1 ಸಕ್ರೆದು ಐತಿ. ಯಾಕಂದರೆ 1 ಸಕ್ರೆ 1 ಬೆಲ್ಲ ಇವರಿಗೆ, ಅದು ಇವ್ರಿಗೆ ಇರೋರಿಗೆ ಯಾರೋ ನಾವು ಫ್ರಾಂಚೈಸ್ ಕೊಟ್ಟಾರ ಅವರಿಗೆ. ಒಂದು ನಮಗೆ ಒಂದು ಐತಿ, ಒಂದು ಅವ್ರಿಗೂ ನಮ್ಮ ಇವ್ರಿಗೆ ಗಂಗೋತ್ರಿಗೂ ಒಬ್ಬರು ಒಂದು ಬೇಕಂತ. ಒಟ್ಟು ಎಲ್ಲ ಸೇರಿ ಇದು ಮಾಡಿದ್ರು. ಟೋಟಲಿ ಈ ಕಾಸ್ಟ್ ಇದೇನೈತಲ್ಲ ಗೈಸ್, ಇದೇ ನೋಡೋದು. ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಯರ್ ಬೈ ಅಮೌಂಟ್ ಬೇಡ ಹೇಳೋದು ಅದಿರಲ್ಲ ಅಂತ ಹೇಳಿ. ಏಯ್ ಕತೆ ಇದು ನಾಯಿಯೋ ಏನು ಜಿಂಕೆನೋ? ಜಿಂಕಲೇ ಜಿಂಕ ಹಂಗೆ ಇದ್ದಂಗಿಲ್ಲ. ನಾಕೆ ಪಟ್ ಸ್ವಲ್ಪ ಎಡಿಟ್ ಮಾಡುವ. ಗೈಸ್ ಈಗ ನಾವು ನೈಟ್ ಅಂದರೆ ನಿಯರ್ ಬೈ ಒಂದು 7-8 ಸುಮಾರು ಆಗೈತೆ ರೀ. ಈಗ ನಾವು ಹೊಂಟಿರೋದು ಮುಂಡ್ರಾಬಾದ್. ಯಾಕಂದರೆ ಅವತ್ತು ನಾವು ನೈಟ್ ಏನು ಅಂದರೆ ಮಾರ್ನಿಂಗ್ ಏನು ತೊಗೊಂಡಿದ್ವಲ್ಲ ಅಂದರೆ ಅದು ರೆಸ್ಟೋರೆಂಟಿಂದ, ಯಾವುದೋ ನ್ಯಾಷನಲ್ ರೆಸ್ಟೋರೆಂಟಿಂದ. ಅದು ಈಗ ನೈಟ್ ಶೂಟ್ ಅಂದರೆ ಲೈಟಿಂಗ್ ಚೆನ್ನಾಗ್ತದೆ ಅಂತ ನೋಡ್ಬೇಕು. ಅದೊಂದು ತೊಗೋಬೇಕಾಯ್ತು, ಯಾಕಂದರೆ ಅದು ಡೇನೂ ತೋರಿಸ್ಬೇಕು, ನೈಟು ತೋರಿಸ್ಬೇಕು. ಅದು ತಗೊಂಬರೋಕ್ಕೆ ಇಲ್ಲಿಂದ ಅಲ್ಲಿ ಹೊಂಟಿವಿ. ಯಾಕಂದ್ರೆ ಫ್ರೀ ಬೇರೆ ಇದ್ವಿ. ಯಾಕಂದ್ರೆ ಇವತ್ತೊಂದು ಪ್ರಮೋಷನ್ ಇತ್ತು, ಯಾವುದೋ ಕೇಕಿಂದಿತ್ತು. ಅದು ಏನಾಯಿತು ನಾಳೆ ಬೆಳಗನ್ನ. ಅದಕ್ಕೆ ಈಗ ವರುಣ್ ನಾನು ಸೇರಿ ಹೊಂಟಿವಿ. ನೋಡಮ್ಮ ಏನಾರ ಆದರೆ ತಿನ್ನೋದು ಏನಾರು ತಿನ್ನೋಣ, ಇಲ್ಲಾಂದರೆ ವರುಣ ಬನ್ನ ಕ್ಯಾಪ್ ಇವನು ಬರಾಕತ್ತಾನ. ಇವನು ವರುಣ್ ಅಂತಂದು ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತೀರಿ ಎಲ್ಲರ. ಅಂದರೆ ಯಾವ ಸೆಮ್ಲೆ ಅಂದರೆ ಯಾವ ಸೆಮ್ಲೆಗೆ ಪಾಸ್ ಆಗಿರೋದು ಯಾವ್ದಂದೆಲ್ಲ ಆಫ್ ಮಾಡಿ ಬಾಡಿ ಟೈಮ್ ಆಗ್ತದೆ. ಇನ್ನೂ ಶಾಪಿಗೆ ಹೋಗ್ಬೇಕು. ಅಲ್ಲ ಯಾವ್ದು ಆದ್ಮೇಲೆ ಯಾವ ಸೆಮ್ಲೆ ಪಾಸ್ ಆಗಿರೋದು? 9th ನೈಟ್ ಈ ಥರ ಲೈಟಿಂಗ್ಸ್ ಐತೆ ಮ್ಯಾಗ. ಗೈಸ್ ಹೇಳ್ದ್ನಲ್ಲ, ಮ್ಯಾಗ ಆರಾಮ ಕುಂತು ಕುಡಿಯಾಕನು ಸೈಕ್ ಐತಿ. ಮತ್ತು ಅಣ್ಣ ಮುಗೀತು ಎಲ್ಲ ಲೈಟಿಂಗ್ಸ್ ತಗೊಂಡು ಈಗ ಸೀದಾ ಹೋಗೋದು. ಇಷ್ಟಕ್ಕೆ ಗೈಸ್ ಬಂದಿರೋದು. ಇಷ್ಟಕ್ಕೆ ಈಗ ಅಲ್ಲಿಂದ ಇಲ್ಲಿ ವರುಣ ಕರ್ಕೊಂಬಂದು ನಾನು ಹೋಗೋಣ. ಏನಾರು ತಿನ್ನೋವಂದ್ರೆ ಬೇಡ ಅಂತ ಹೇಳೋಣ. ಗೈಸ್ ಭಾಳ ದಿವಸ ಆದ್ಮ್ಯಾಗ ಬಸ್ ಸ್ಟ್ಯಾಂಡಿಗೆ ಬಂದಿರಿ. ಎದಕ್ಕಂದ್ರೆ ನಾರ್ಮಲ್ ಗೊತ್ತಲ್ಲ ಬಾದಾಮಲ್ಲ. ಯಾಕಂದರೆ ಇಷ್ಟೊತ್ತನ ಅವ್ರದ್ದು ಟೆಂಡರ್ ಏನಿತ್ತು ಅಂದ್ರೆ ನಾವು ಈಗ ಕುಡಿತೀವಲ್ಲ, ಆ ಸ್ಟಾಲಿನ ಟೆಂಡರ್ ಮುಗಿದಿತ್ತು. ಅದಕ್ಕೆ ಮತ್ತೆ ಹೊಸೊಬ್ರು ತೊಗೊಂಡ್ರೆ ಅವರು ಬಂದಾಗ ಈಗೆಲ್ಲ ಹೊಸ ಸೆಟಪ್ ಆಗೈತೆ. ನಿಯರ್ ಬೈ ಭಾಳ ದಿವಸ ಆಗಿತ್ತು ರೀ ಇದಾಗಿ. ಅದಕ್ಕೆ ಈಗ ಬಾದಾಮಲ್ಲಿ ಕೊಡಿದ್ವಿ. ಅಂದರೆ ಅದೇ ವರ್ಕರ್ಸ್ ಇದ್ದಾರೆ, ಟೆಂಡರ್ ಓನರ್ ಅಷ್ಟೇ ಚೇಂಜ್. ಬಾಲಿ ಅಪ್ಪ ನಾನು ಎಲ್ಲೇ ಇದೆ ಅಂತ ನೋಡಾಗತ್ತೆ. ಗೈಸ್ ಈಗ ಸೀದಾ ಮನೆಗೆ ಹೊಂಟಿವಿ. ಮನೆಗೆ ಹೋಗುವ. ಈಗ ಮನೆಗೆ ಬಂದ್ವಿ. ಇನ್ನೊಂದು ಏನಂದ್ರೆ ನಿಧಿ ಅವತ್ತು ಬಿಟ್ಟು ಬರೋಕ್ಕೆ ಹೋಗಿದ್ದೆ. ನಿಧಿ ಬಿಟ್ಟು ಬರೋಕ್ಕೆ ಹೋದಾಗ ಗಾಡಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ. ಈಗ ಅಲ್ಲೇ ನನಗೆ ಇದು ಬೇಕು ಅಂತಂದು ಚೇಂಜ್ ಇದಾವ ಇದ್ರಾಗೆ ನೋಟ ಇದಾವೆ ನೋಡೋದು ಆಗ್ತೀವಿ. ಇಲ್ಲ ತೆಗಿಲ ಚೀಲ್ ಬೇಕನ? ಇವೆಲ್ಲ ಲೈಟ್ರ್ ಗೀಟ್ರ್ ಚೀಲ್ ಬೇಕಾ? ತಗ ಅದೇನೋ 200 ಅದು ಎಷ್ಟೈತೆ ಅಷ್ಟು ನೋಟ್ ಕೊಟ್ಬಿಡು ನನಗೆ, ಗಟ್ಟಿ ನೋಟ್. ಹ್ಞೂ ಓಕೆ ಅವು ನಿಧಿಗೆ ಹಾಕ್ಬೇಕು ನೀ. 40 ಚಲೋನೇ ಇದಾವೆ ನೋಟ್. ಅಂದರೆ ಚೇಂಜ್ ಜಾಸ್ತಿ ಅವ್ನು ಇಟ್ಕೊಳಲ್ಲ, ಫೋನ್ಪೇನೇ ಎಲ್ಲ ಆಗೈತೆ. ಅದಕ್ಕೆ ಅವನು ತಗೊಂತಂದಿದ್ನ. ನಮ್ಮ ಮಮ್ಮಿ ನಾಳೆ ಊರಿಗೆ ಹೊಂಟ್ರೆ 2 ದಿನಕ್ಕೆ. ಊರಿಗೆ ಹೋಗಿ 100 ರೂಪಾಯಿ ಇಸ್ಕೊಲ್ಲ. ಅಯ್ಯಬ್ಬ ಅಲ್ಲ ಈಗ ಕರೆಕ್ಟ್ ಹೇಳಿ ಇವ್ರು ಎದಕ್ಕೆ ಇಸ್ಕೊಳಕೈತಿ? ನಾಳೆಗೆ ಸ್ಕೂಲ್ಗೆ ಹೋಗ್ತೀನಿಲ್ಲ. ಸ್ಕೂಲಿಗೆ ಹೋಗಿ ವಿಡಿಯೋದಾಗೆಲ್ಲ ಬರ್ದ ಆಯ್ತಾ? ಹಂಗಂದ್ರೆ ಅನ್ನಕ ನೀನು ಕರೆಕ್ಟ್ ಟೆನ್ಷನ್. ನೀವು ಅಷ್ಟು ತೊಗೊಂಡೋಗ್ಬಿಡು ನೀನು. ನನಗೆ ಲೆಕ್ಕ ಸಿಗಲ್ಲ. ಅದು ಎಷ್ಟೈತೆ ಅದು? 100 ರೂಪಾಯಿ ಇತ್ತು. ಅದು 2 ನೋಟ್ ನಡಿಲಾರ್ದು. ಓ ಅವು ಚಲೋ ಇದಾವೆ ನಡಿಲಾರ್ದು. ಏನಾಗೈತಿ ಬೇರೆ ಇವ 100 ರೂಪಾಯಿ ಅದ. ಏನಾಗೈತಿ ಹೇಳ್ದ? ಈ ನಮೂನಿಗೆ ಚೆನ್ನಾಗೈತಿ ನೋಟು. ಏನಾಗೈತಿ ಹೇಳ? 40 ಮಮ್ಮಿ ನೋಟ್ ಎನ್ಸದ್ ನೋಡ್ರಿ. 50 60 ನಾರ್ಮಲ್ ಇವು ಲೈಟ್ರ್ ಇವೆಲ್ಲ ಫ್ರೀ ಬಂದಿರೋ ಗೈಸ್. ಅದು ಇದಕ್ಕೆ ನೆತಿಗೆ ಹಾಕಂತ ಹಾಕ್ಬೇಕು. ನೀವು ಅದಕ್ಕೆ ಕೊಟ್ಟ ನೆನಪಿರ್ಬೇಕಲ್ಲ ಅವ್ನು ಎಷ್ಟು. ಓಯ್ ಯಾರು ಅನ್ಕೊಂಡಿ ನೀನು ಅವ್ನ ನಿಧಿನ? ಅಂದ್ರೆ ಅವ್ನು ಹಚ್ಚಿಲ್ಲ ಅಷ್ಟೇ. ಮತ್ತು ಅವ್ನು ಹಚ್ಚಕ್ಕಿಂತ ಮುಂಚೆ ಬಿಜಿ ಅದ ಇಟ್ಟೇನಿ ಈಗ ವಾಪಸ್ ರೊಕ್ಕ.
ಇಲ್ಲ ಎಲ್ಲ ಅದ್ರಾಗದವ ನಾನು ಎಷ್ಟು ತಗೊಂಡು ತೊಗೊಂಬಿಡು ಅಷ್ಟು. 100 ರೂಪಾಯಿ ತಗೊಂಡು 100 ರೂಪಾಯಿ ಕೊಡ್ತೀನಿ ಮಗ. ಚಿಲ್ಲರ್ ಯಾರು ತೊಗೊಳಾಗೈತೆ ನೋಡ್ರಿ, ಚಿಲ್ಲರ್ ತಗೊಂಡು ಏನು 2 ರೂಪಾಯಿ ನನಗೆ ಇವಕ್ಕೆಲ್ಲ ಬೇಕಲ್ಲ. 2 ರೂಪಾಯಿ ಬೇಗ. ನಾಳೆ ಎಲ್ಲಿ ಹೊಂಟೆ ಅಂತ ಹೇಳ್ಬಾರ್ದಲ್ಲ ಒಟ್ಟು ಜನರಿಗೆ. ಸ್ಕೂಲ್ ಇಲ್ಲ ನಾಳೆ ಜನವರಿ 26. ಮತ್ತು ನೋಡು ನಮ್ಮ ಮಮ್ಮಿ ಮಾರ್ನೆಟಿಗೆ ಆಡಿಷನ್ ಕೊಡ್ಬೇಕಂತ ಅಂತಾರ. ನಾನೇ ಕೊಡು ಅಂತ ಹೇಳಾಗತ್ತೀನಿ ಮಾರ್ನೆಟಿಗೆ ಆಡಿಷನ್ಸ್. ಆ ಥರ ಒಂದ್ಸಲ ಕನ್ನಡ ಲಡಾದ ಫೇಸ್ ಹಿಂಗೆ ನಾನು ಕ್ಯಾಮ್ರಾ ಹಿಂಗೆ ತಿರ್ಸೋದ್ರಾಗೆ ಫೇಸ್ ಹಿಂಗಿರೋದು ಹಿಂಗೆ ಆಗ್ಬಿಡ್ತೈತೆ. ಹಿಂಗನಕ್ಕ ಹಿಂಗೆ ಮಾಡಿದ್ರೆ ನೀನು ಗೈಸ್. ಇನ್ನೊಂದೇನಂತಂದರೆ ಇವಾಗ ಇವತ್ತು ಸ್ವಲ್ಪ ಲೇಟ್ ಆಗ್ತದೆ. ಎದಕ್ಕಂತಂದರೆ ಮಂಜು ಅವ್ರ ಅಣ್ಣವ್ರದ್ದು ಮದುವೆ ಐತಿ. ಎಲ್ಲಿ? ತಮಿಳ್ನಾಡ. ಎಲ್ಲ ತಮಿಳ್ನಾಗೈತಿ. ಅದು ಅವ್ರದ್ದು ವೆಡ್ಡಿಂಗ್ ಕಾರ್ಡಿಂದ ಇದೆಲ್ಲ ತಮಿಳ್ನಾಗೈತೆ. ಓಕೆ, ಅದೆಲ್ಲ ಮತ್ತು ನಮ್ಮ ಮಂಜು ಅವ್ರು ಫೋನ್ ಮಾಡಿದ್ರು ಅವಾಗ ನಿನ್ನೆ. ಮಂಜು ಫೋನ್ ಮಾಡಿದ್ರೆ ಹೆಂಗಂದ್ರೆ ನಮಗೆ ಬಿಸಿಲುಗಾಲದಾಗ ಸಿಡಿಲ್ ಬಿಡೋದಂಗೆ ಮಗ ಫೋನ್, ಯಾಕಂದ್ರೆ ಎತ್ತಾಗೆ ಎಲ್ಲವ ಅವ ಹಚ್ಚಿ ಹಿಂಗೆ ಮದುವೆ ಐತೆ ಬಾಲ್ಯ ಹಿಂಗೆ ಎಕ್ಸೆಟ್ರಾ ಹೇಳ್ಯಾನ. ಹೇಳಿದಾಗ ಏನಾಗೈತಿ, ನಾವು ಸ್ವಲ್ಪ 50-50 ಇತ್ತು. ಅಭಿ ಫೋನ್ ಹಚ್ಚಿದ್ದ ನಿನ್ನೆ ಹಿಂಗೆ ಹೋಮ್ಲಿ ಹಂಗೆ ಆಯ್ತು ಕೇಳ್ತಂತೇಳಿ ನಮ್ಮವ್ರು ಯಾವ ಹುಡ್ರಿ ಯಾವ ಬರ್ತಾವೆ ನಮ್ಮ ಹುಡ್ರಿಗೆ ಎಲ್ಲರಿಗೂ ಫೋನ್ ಹಚ್ಚಿ ಹೇಳ್ಯಾನ. ಪರ್ಸ್ನಲಾಗಿ ಹಚ್ಚಾನ, ಯಾಕಂದ್ರೆ ಅವು ನಮ್ಗೆ ಇದ್ರಾಗ ತಮಿಳಾಗೂ ಬರಲ್ಲ ಅದೆಲ್ಲ ಓದಾಗಿದ್ದಕ್ಕೆ. ಅದಕ್ಕೆ ಹಚ್ಚಾನ. ಏನಾಗೈತೆ ಅಂತಂದರೆ ಇವತ್ತು ವರುಣಿಂದು ಎಕ್ಸಾಮ್ ಇದಾವೆ ಗೈಸ್. ಅಂದರೆ ಈಗ ಅವನು ಹೇಳಿರೋದು ನನಗೆ 27-30 ಅವ್ನು ಹೇಳಿರೋ ಡೇಟ್ 2 ಅದಾವ. 27-30 ಅಂತ ಹೇಳಿರೋದು. ಅದು ಏನಾಗ್ಬಿಟ್ಟೈತಿ ಎಲ್ಲ ಫುಲ್. ಈಗ ನಾನು ವರ್ಣ ಯೋಚನೆ ಮಾಡಿವಿ ಅಭಿಗೆ ಹೇಳ್ಬೇಕು ನಾಡ್ದು 10 ಎಕ್ಸಾಮ್ ಬರ್ತಾನೆ. 27 ವರೋಣ 27 ನೈಟ್ ಬಿಟ್ಬಿಡಮ್ಮ ಹಂಗಿಂಗಂತ ಎಲ್ಲ ಟ್ರೈನ್ ಬುಕ್ ಅಂದರೆ ನೋಡಾಕೈತಿ ಯಾವ ಟ್ರೈನು ಎಷ್ಟು ಗಂಟೆಗೆ ಏನು ಅಂತ ನೋಡಾಕೈತಿ. ನೋಡ್ಬೇಕಾದ್ರೆ ಏನಾಯ್ತು ಅದ್ರಲ್ಲಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂತ ತೆಗೆದು ನಾವಪ್ಪ ಟೈಮ್ ಟೇಬಲ್ ವರೋಣ ತೆಗ್ದು ನೋಡಿದರೆ 28ಕ್ಕೆ ಐತಿ 29ಕ್ಕೆ ಜೈ ಕರ್ನಾಟಕ. ನಾವು ಅಲ್ಲಿ ಹೋದ್ಮೇಲೆ ಅಲ್ಲಿನೂ ಸ್ವಲ್ಪ ನಮ್ಮ ಇವ್ನಿಗೆ ಗೊತ್ತಿರೋದು ಸ್ವಲ್ಪ ಫುಡ್ ಲಾಗ್ ಮಾಡೋಣ ಅವು ಇವು ಸ್ವಲ್ಪ ಇತ್ತು. ಹಿಂಗಾಗ್ಬಿಡ್ತು. ಅವನಿಗೂ ಇದು ಅವನು ಬರ್ತಾನೆ, ನಾನೇ ಬರ್ತಾನೆ ಎಕ್ಸಾಮ್ ಓದ್ಕೊಂತಾನೆ ಇದು ಮಾಡೋಣ ಬಾಲ್ಯ ಹಂಗೆ ಆದರೂ ಆಗ್ಬಿಡ್ತು. ಅದಕ್ಕೆ ನೋಡೋಣ ಯಾವಾಗಾರ ಫ್ರೀ ಆದಾಗ ನೋಡುವಂತಂತ ಹೋಗೋಣ ಅಂತ ಹೇಳಿ. ತಮಿಳ್ನಾಡು ಅಂದ್ರೆ ಅಲ್ಲಿ ಒಟ್ಟು ತಮಿಳ್ನಾಡಾಗ ಎಲ್ಲೇ ಹಂಗೆ ಗೊತ್ತಿಲ್ಲ. ಅದೇ ಅದು ಗೊತ್ತಿಲ್ಲ, ಅದು ಅವನಿಗೆ ಗೊತ್ತು. ಒಟ್ಟು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿಂದ ಅಲ್ಲೇ ಅವ್ನು ಹೆಂಗಿದ್ರು ಕರ್ಕೊಂತಾನೆ. ಅದಕ್ಕೆ ಹಿಂಗಾಯ್ತು ಇವತ್ತು ಹಿಂಗಾಯ್ತು ನೋಡ. ಅಬ್ಬಿ ರಾತ್ರಿ ಈಗ ಮುಖಂಬಿಟ್ಟ ಡ್ಯೂಟಿಗೆ ಹೋಗಿ ಈಗ ಮುಖಣುವ ಸಮಯ. ಇನ್ನೊಂದೇನೆಂದರೆ ರಾತ್ರಿ ಏನು ಸುಲಿತೀನಿ ಅಲ್ಲಿ ಸ್ಕ್ರೂ ಡ್ರೈವರ್ ಬೇಕು ಬೆಳಗ್ಗೆ ಎಬ್ಬಿಸ್ಮೇ ನಾನು ಸುಲಿತೀನಿ. ಅದೇ ಸುಲಿತ್ನಿ ಬಿಡಮ್ಮಿ. ಸ್ಕ್ರೂ ಡ್ರೈವರ್ ಇತ್ತಲ್ಲ ಸಣ್ಣದಾರ ಇಲ್ಲ ಇದು ಬರಲ್ಲ. ಇದು ಅಂತದಕ್ಕ ಮುರಿತೈತಿ ಇಂಥದ್ದು ಸ್ಕ್ರೂ ಡ್ರೈವರ್. ಏನು ಗಿಟಿಗೆ ಐತೆ ಇದು? ಗಿಟಗಲ್ಲ, ಸಿಪ್ಪೆ ಐತಿ ಕಡೆ ಹಿಂಗ. ಮತ್ತೆ ಅದ ಇಲ್ಲಿಂದ ನೋಡಿ ಹಿಂಗೆ ತೆಗಿಬೇಕು ನೀವು ಅಂತ. ಅದು ಏನು ಅದು ಹೆಂಗೆ ತೆಗಿಲಿ ಸ್ಕ್ರೂ ಡ್ರೈವರ್ ಇದ್ರೆ ಅದೆಲ್ಲ ಇತ್ತಾಳೆ ಇಲ್ಲಿ ಇತ್ತಲ್ಲ ಸ್ಕ್ರೂ ಡ್ರೈವರ್. ಇಲ್ಲಾಂದ್ರೆ ನಂದು ಬುಲೆಟ್ ಸೌಂಡ್ ಬರುತ್ತೆ ನೋಡಪ್ಪ. ಅಲಾರಾಮ್ ಬುಲೆಟ್ ಸೌಂಡ್ ಬರುತ್ತೆ ನಂದು. ಮತ್ತು ಆಮೇಲೆ ಇಂಥದ್ದು ಇಡ್ತಾರೆ ನಂಗೆ ಇಡ್ತಾರೆ ನಿಂಗೆ ಇಡ್ತಾರೆ ಅನ್ನಂಗಿಲ್ಲ. ಈಗ ಹೇಳೇನು ಈಗ ಮುಕ್ಕಣೋ ಸಮಯ. ಇದ್ದೂರಾಗೆ ಇದ್ದರೆ ಲಿಟ್ರಲಿ ಕಂಟೆಂಟು ಸಿಗೋದು ಸುಳ್ಳು. ಕಂಟೆಂಟ್ ಮಾಡೋದಂದ್ರು ಕೋಆಪ್ರೇಟ್ ಮಾಡಬೇಕು. ಯಾಕಂದರೆ ಇವ್ರು ನಮಗೆ ಕೋಆಪ್ರೇಟ್ ಮಾಡಬೇಕು, ಇವ್ರು ಮಾಡೋಂಗಿಲ್ಲ. ಅಲ್ಲೇ ಅದಕ್ಕೆ ಗೈಸ್ ಆದಷ್ಟು ನೋಡಿ ಚಲೋ ಮಾಡೋಣ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿಸ್ರಿ ಅಂತ ಹೇಳಿ. ಟೇಕ್ ಕೇರ್.